ಇಂದಿನ ವಿಡಿಯೋದಲ್ಲಿ ನಾವು ಮೇ 24 ಭಾನುವಾರದ ದ್ವಾದಶ ರಾಶಿಗಳ ಸಂಪೂರ್ಣ ದಿನ ಭವಿಷ್ಯವನ್ನು ತಿಳಿಯಲಿದ್ದೇವೆ. ಸಕಲ ಜಗತ್ತಿಗೆ ಬೆಳಕು ನೀಡುವ ಪ್ರತ್ಯಕ್ಷ ದೇವನಾದ ಸೂರ್ಯನಾರಾಯಣನ ವಿಶೇಷ ಪ್ರಭಾವ ಹಾಗೂ ಸೂರ್ಯದೇವರ ಪರಮ ಅನುಗ್ರಹದಿಂದ ಇಂದು ಯಾವ ರಾಶಿಯವರಿಗೆ ರಾಜಯೋಗ ಕೂಡಿಬರಲಿದೆ, ಯಾರ ಕೀರ್ತಿ ಗೌರವ ಹೆಚ್ಚಾಗಲಿದೆ, ನಿಮ್ಮ ಅದೃಷ್ಟದ ಸಂಖ್ಯೆ ಮತ್ತು ಮಾಡಬೇಕಾದ ಸರಳ ಪರಿಹಾರಗಳೇನು, ಎಲ್ಲವನ್ನೂ ವಿವರವಾಗಿ ನೋಡೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಿಮ್ಮ ಇಂದಿನ ಭಾಗ್ಯವನ್ನು ತಿಳಿದುಕೊಳ್ಳಿ. 1. ಮೇಷರಾಶಿ, ಏರೀಸ್. ವೃತ್ತಿ, ಉದ್ಯೋಗದಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಭಾರಿ ಮನ್ನಣೆ ಸಿಗಲಿದೆ. ಸೂರ್ಯನ ಪ್ರಭಾವದಿಂದ ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದ ಪ್ರಯತ್ನಗಳು ಯಶಸ್ವಿಯಾಗಲಿವೆ. ರಿಯಲ್ ಎಸ್ಟೇಟ್ ಮತ್ತು ಕಾಂಟ್ರಾಕ್ಟ್ ವ್ಯವಹಾರದಲ್ಲಿರುವವರಿಗೆ ಇಂದು ಹೊಸ ಒಪ್ಪಂದಗಳು ಸಿಗಲಿವೆ. ಆರ್ಥಿಕ ಪರಿಸ್ಥಿತಿ ಅತ್ಯಂತ ಭದ್ರವಾಗಿರುತ್ತದೆ. ಪಿತ್ರಾರ್ಜಿತ ಆಸ್ತಿಯಿಂದ ದೊಡ್ಡ ಲಾಭವಾಗುವ ಸೂಚನೆಯಿದೆ. ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಅನಗತ್ಯ ಖರ್ಚು ಮಾಡುವುದನ್ನು ನಿಯಂತ್ರಿಸಿ. ಕುಟುಂಬ, ತಂದೆಯವರ ಮಾರ್ಗದರ್ಶನ ಮತ್ತು ಆಶೀರ್ವಾದದಿಂದ ನಿಮ್ಮ ದೊಡ್ಡ ಕೆಲಸವೊಂದು ಪೂರ್ಣಗೊಳ್ಳಲಿದೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ನೆಮ್ಮದಿಯ ವಾತಾವರಣ ಇರಲಿದೆ. ಪ್ರೇಮ ಜೀವನದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಸಂಗಾತಿಯೊಂದಿಗೆ ಸುಂದರವಾದ ಸ್ಥಳಕ್ಕೆ ಪ್ರವಾಸ ಹೋಗಲು ಯೋಜನೆ ರೂಪಿಸುವಿರಿ. ಪರಸ್ಪರ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಶುಭ ಸಂಖ್ಯೆ 1, 9. ಪರಿಹಾರ: ಬೆಳಿಗ್ಗೆ ಸೂರ್ಯ ದೇವನಿಗೆ ತಾಮ್ರದ ಪಾತ್ರೆಯಿಂದ ಅರ್ಘ್ಯ ನೀಡಿ ಮತ್ತು ಸೂರ್ಯ ಅಷ್ಟಕ ಪಠಿಸಿ. 2. ವೃಷಭರಾಶಿ, ಟಾರಸ್. ವೃತ್ತಿ, ಕಲೆ, ಫ್ಯಾಷನ್, ಹೋಟೆಲ್ ಮತ್ತು ಮಾಧ್ಯಮ ರಂಗದಲ್ಲಿರುವವರಿಗೆ ಇಂದು ಅತ್ಯಂತ ಸೃಜನಶೀಲ ದಿನ. ನಿಮ್ಮ ಕಲ್ಪನೆಗಳಿಗೆ ಉದ್ಯೋಗದಲ್ಲಿ ಉತ್ತಮ ಬೆಂಬಲ ಸಿಗಲಿದೆ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಒಲಿದು ಬರಲಿದ್ದಾರೆ. ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳಲಿದೆ. ಹಳೆಯ ಬಾಕಿ ಹಣ ಸುಲಭವಾಗಿ ಕೈಸೇರಲಿದೆ. ದೀರ್ಘಾವಧಿಯ ಹೂಡಿಕೆಗಳಿಗೆ ಇಂದು ಸೂಕ್ತ ದಿನವಾಗಿದ್ದು ಭವಿಷ್ಯದಲ್ಲಿ ಉತ್ತಮ ರಿಟರ್ನ್ಸ್ ತರಲಿದೆ. ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ. ಮನೆಯ ಮಹಿಳಾ ಸದಸ್ಯರ ಸಹಕಾರದಿಂದ ಪ್ರಮುಖ ಸಮಸ್ಯೆಗಳು ಬಗೆಹರಿಯಲಿವೆ. ಸಂಗಾತಿಯ ಸಲಹೆಗಳು ನಿಮ್ಮ ಯಶಸ್ಸಿಗೆ ಕಾರಣವಾಗಲಿವೆ. ದಾಂಪತ್ಯ ಜೀವನದಲ್ಲಿ ರೋಮಾಂಚನ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಒಂಟಿಯಾಗಿರುವವರಿಗೆ ಅವರ ಮನಸ್ಸಿಗೆ ಒಪ್ಪುವಂತಹ ಹೊಸ ಸಂಬಂಧಗಳು ಕೂಡಿಬರಲಿವೆ. ಶುಭ ಸಂಖ್ಯೆ 6, 2. ಪರಿಹಾರ: ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ ಮತ್ತು ದೇವಸ್ಥಾನಕ್ಕೆ ಗೋಧಿದಾನ ಮಾಡಿ. 3. ಮಿಥುನ ರಾಶಿ, ಜೆಮನೈ. ವೃತ್ತಿ, ಬ್ಲಾಗಿಂಗ್, ವೆಬ್ಸೈಟ್ ಮ್ಯಾನೇಜ್ಮೆಂಟ್, ಐಟಿ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಸುವರ್ಣ ಅವಕಾಶಗಳ ದಿನ. ನಿಮ್ಮ ಸೃಜನಶೀಲ ಐಡಿಯಾಗಳು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸಲಿವೆ. ಆನ್ಲೈನ್ ಬಿಸಿನೆಸ್ ಮತ್ತು ಸೋಷಿಯಲ್ ಮೀಡಿಯಾ ಮೂಲಗಳಿಂದ ಆದಾಯದ ಹರಿವು ಹೆಚ್ಚಾಗಲಿದೆ. ಆರ್ಥಿಕ ಸ್ಥಿತಿ ಸುಧಾರಿಸಿದರೂ ಭವಿಷ್ಯದ ದೃಷ್ಟಿಯಿಂದ ಉಳಿತಾಯಕ್ಕೆ ಆದ್ಯತೆ ನೀಡಿ. ಮನೆಯಲ್ಲಿ ನೆಮ್ಮದಿ ಮತ್ತು ಸಂತೋಷದ ವಾತಾವರಣವಿರುತ್ತದೆ. ಹಳೆಯ ಸ್ನೇಹಿತರ ಭೇಟಿಯಿಂದ ಮಾನಸಿಕ ಒತ್ತಡ ದೂರಾಗಲಿದೆ. ತಾಯಿಯವರ ಆರೋಗ್ಯ ಚೆನ್ನಾಗಿರಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಸಂಗಾತಿಯೊಂದಿಗೆ ಮನಬಿಚ್ಚಿ ಮಾತನಾಡುವುದರಿಂದ ಸಂಬಂಧದಲ್ಲಿದ್ದ ಸಣ್ಣಪುಟ್ಟ ಗೊಂದಲಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಲಿವೆ. ಶುಭ ಸಂಖ್ಯೆ 5, 8. ಪರಿಹಾರ: ಸೂರ್ಯ ನಮಸ್ಕಾರ ಮಾಡಿ ಮತ್ತು ಗಣಪತಿಗೆ ದೂರ್ವೆ, ಗರಿಕೆ ಅರ್ಪಿಸಿ. 4. ಕರ್ಕಾಟಕ ರಾಶಿ, ಕ್ಯಾನ್ಸರ್. ವೃತ್ತಿ, ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳು ನಿಮ್ಮ ದಕ್ಷತೆಯನ್ನು ಗುರುತಿಸಲಿದ್ದಾರೆ. ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆಯಿದೆ, ಆದರೆ ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಸೌಮ್ಯತೆಯಿರಲಿ. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ. ಮನೆ ಅಥವಾ ವಾಹನ ಖರೀದಿಯ ಮಾತುಕತೆಗಳು ಸಫಲವಾಗಲಿವೆ. ಬೇರೆಯವರಿಗೆ ದೊಡ್ಡ ಮೊತ್ತದ ಸಾಲ ನೀಡುವುದನ್ನು ಸದ್ಯಕ್ಕೆ ತಡೆಯಿರಿ. ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗಲಿದೆ. ತಾಯಿಯವರ ಕಡೆಯಿಂದ ವಿಶೇಷ ಪ್ರೋತ್ಸಾಹ ಸಿಗಲಿದೆ. ಮನೆಯಲ್ಲಿ ಸೌಹಾರ್ದತೆಯ ವಾತಾವರಣ ಇರಲಿದೆ. ಸಂಗಾತಿಯ ಪ್ರೇಮ ಮತ್ತು ಕಾಳಜಿ ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಹೆಚ್ಚಿಸುತ್ತದೆ. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನು ಹಂಚಿಕೊಳ್ಳಲು ಇಂದು ಅತ್ಯುತ್ತಮ ದಿನ. ಶುಭ ಸಂಖ್ಯೆ 2, 7. ಪರಿಹಾರ: ಸೂರ್ಯ ದೇವನ ಮಂತ್ರ ಓಂ ಸೂರ್ಯಾಯ ನಮಃ ಜಪಿಸಿ ಮತ್ತು ಹಸುವಿಗೆ ಬೆಲ್ಲ ನೀಡಿ. 5. ಸಿಂಹರಾಶಿ, ಲಿಯೋ. ವೃತ್ತಿ, ನಿಮ್ಮ ರಾಶ್ಯಾಧಿಪತಿ ಸೂರ್ಯನ ದಿನವಾದ್ದರಿಂದ ಇಂದು ನಿಮಗೆ ರಾಜಯೋಗದ ದಿನ. ವೃತ್ತಿರಂಗದಲ್ಲಿ ನಿಮ್ಮ ಪ್ರಭಾವ ಮತ್ತು ಕೀರ್ತಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಲಿದೆ. ಕಠಿಣ ಸವಾಲುಗಳನ್ನು ಸುಲಭವಾಗಿ ಜಯಿಸುವಿರಿ. ಆದಾಯದ ಹೊಸ ಮೂಲಗಳು ಗೋಚರಿಸಲಿವೆ. ಶೇರ್ ಮಾರ್ಕೆಟ್ ಅಥವಾ ಹಳೆಯ ಹೂಡಿಕೆಗಳಿಂದ ಭರ್ಜರಿ ಲಾಭ ಸಿಗಲಿದೆ. ಧನಹರಿವು ಹೆಚ್ಚಾಗಿ ಸಾಲದ ಬಾಧ್ಯತೆಗಳು ತೀರಲಿವೆ. ಮನೆಯಲ್ಲಿ ಹಬ್ಬದ ಸಡಗರವಿರಲಿದೆ.
ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಪ್ರಗತಿಯಿಂದ ಮನಸ್ಸಿಗೆ ಭಾರಿ ಹೆಮ್ಮೆ ಮತ್ತು ಸಂತೋಷ ಸಿಗಲಿದೆ. ಜೀವನ ಸಂಗಾತಿಯ ಬೆಂಬಲ ಸದಾ ಇರಲಿದೆ. ಪ್ರೀತಿ, ಪ್ರೇಮ ಜೀವನದಲ್ಲಿ ಅತ್ಯಂತ ಉತ್ಸಾಹ ಇರಲಿದೆ. ಹೊಸ ಸಂಬಂಧಕ್ಕೆ ಹೆಜ್ಜೆ ಇಡಲು ಬಯಸುವವರಿಗೆ ಇಂದು ಅತ್ಯಂತ ಶುಭ ದಿನ. ಸಂಬಂಧದಲ್ಲಿ ಆಕರ್ಷಣೆ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 1, 5. ಪರಿಹಾರ: ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಚಂದನ ಹಾಕಿ ಅರ್ಘ್ಯ ನೀಡಿ ಮತ್ತು ಗಾಯತ್ರಿ ಮಂತ್ರ ಪಠಿಸಿ. 6. ಕನ್ಯಾ ರಾಶಿ, ವರ್ಗೋ. ವೃತ್ತಿ, ತಾಂತ್ರಿಕ ವೃತ್ತಿ, ಬ್ಯಾಂಕಿಂಗ್ ಅಥವಾ ಅಕೌಂಟ್ಸ್ ರಂಗದಲ್ಲಿರುವವರಿಗೆ ಇಂದು ಲಾಭದಾಯಕ ದಿನ. ಆನ್ಲೈನ್ ಮಾಧ್ಯಮ, ವೆಬ್ಸೈಟ್ ಮತ್ತು ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಹೊಸ ಆಲೋಚನೆಗಳಿಂದ ಪ್ರಗತಿ ಇರಲಿದೆ. ಆರ್ಥಿಕ ಸ್ಥಿತಿ ತುಂಬಾ ಭದ್ರವಾಗಿರುತ್ತದೆ. ಸಾಮಾಜಿಕ ಜಾಲತಾಣದ ಕಂಟೆಂಟ್ ಹಾಗೂ ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಧನಲಾಭವಾಗುವ ಸೂಚನೆಯಿದೆ. ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿ ಹೆಚ್ಚಾಗಲಿದೆ. ಮನೆಯಲ್ಲಿ ಸಣ್ಣ ಮಟ್ಟದ ಧಾರ್ಮಿಕ ಅಥವಾ ಕೌಟುಂಬಿಕ ಸಭೆಗಳು ನಡೆಯಬಹುದು. ನೆಮ್ಮದಿಯ ವಾತಾವರಣ ಇರಲಿದೆ. ಪ್ರೀತಿ, ಪ್ರೇಮ ಜೀವನ ಸುಂದರವಾಗಿರುತ್ತದೆ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುವಿರಿ ಮತ್ತು ನಿಮ್ಮ ಭಾವನೆಗಳಿಗೆ ಸೂಕ್ತ ಗೌರವ ಹಾಗೂ ಮನ್ನಣೆ ಸಿಗಲಿದೆ. ಶುಭ ಸಂಖ್ಯೆ 5, 3. ಪರಿಹಾರ: ಸೂರ್ಯನಿಗೆ ನಮಸ್ಕರಿಸಿ ಮತ್ತು ಬಡ ಹೆಣ್ಣು ಮಕ್ಕಳಿಗೆ ಹಣ್ಣುಗಳನ್ನು ದಾನ ಮಾಡಿ. 7. ತುಲಾರಾಶಿ, ಲಿಬ್ರಾ. ವೃತ್ತಿ, ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಇಂದು ಉತ್ತಮ ಪ್ರಗತಿ ಕಾಣಿಸಲಿದೆ. ಕಲಾತ್ಮಕ ವೃತ್ತಿ, ವಿನ್ಯಾಸ ಅಥವಾ ಬಟ್ಟೆ ವ್ಯಾಪಾರದಲ್ಲಿರುವವರಿಗೆ ಹೊಸ ಆರ್ಡರ್ಗಳು ಮತ್ತು ದೊಡ್ಡ ಲಾಭ ಸಿಗಲಿದೆ. ಆರ್ಥಿಕ, ಹಣದ ಹರಿವು ಅತ್ಯುತ್ತಮವಾಗಿರುತ್ತದೆ. ಭೂಮಿ ಅಥವಾ ವಾಹನ ಖರೀದಿಗಾಗಿ ಧನ ವಿನಿಯೋಗಿಸುವಿರಿ. ಶೇರ್ ಮಾರ್ಕೆಟ್ನಲ್ಲಿ ಮಾಡಿದ ಹೂಡಿಕೆಗಳು ಲಾಭ ತಂದುಕೊಡಲಿವೆ. ಕುಟುಂಬದ ಸದಸ್ಯರೊಂದಿಗೆ ಸುಂದರ ಸಮಯ ಕಳೆಯುವಿರಿ. ಮನೆಯಲ್ಲಿ ಶಾಂತಿ ನೆಲೆಸಲಿದೆ. ಸಂಗಾತಿಯ ಸಕಾಲಿಕ ಸಲಹೆಯು ನಿಮಗೆ ವ್ಯವಹಾರದಲ್ಲಿ ದೊಡ್ಡ ನೆರವಾಗಲಿದೆ. ಪ್ರೀತಿ, ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಹಳೆಯ ಮುನಿಸುಗಳು ದೂರಾಗಿ ಪ್ರೇಮಿಗಳ ನಡುವೆ ನಂಬಿಕೆ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಆನಂದದಾಯಕ ಸಮಯ ಕಳೆಯುವಿರಿ. ಶುಭ ಸಂಖ್ಯೆ 6, 4. ಪರಿಹಾರ: ಲಕ್ಷ್ಮೀ ಚಾಲಿಸಾ ಪಠಿಸಿ ಮತ್ತು ಸೂರ್ಯ ದೇವನಿಗೆ ಪ್ರಾರ್ಥನೆ ಸಲ್ಲಿಸಿ. 8. ವೃಶ್ಚಿಕ ರಾಶಿ, ಸ್ಕಾರ್ಪಿಯೋ. ವೃತ್ತಿ, ಕೆಲಸದಲ್ಲಿ ನಿಮ್ಮ ಧೈರ್ಯ ಮತ್ತು ಕಠಿಣ ಪರಿಶ್ರಮಕ್ಕೆ ಸೂಕ್ತ ಪ್ರತಿಫಲ ಸಿಗಲಿದೆ. ಕಠಿಣ ಸವಾಲುಗಳನ್ನು ಸುಲಭವಾಗಿ ಎದುರಿಸುವಿರಿ. ಸ್ವಯಂ ಉದ್ಯೋಗಿಗಳಿಗೆ ಮತ್ತು ಮಹಿಳಾ ಉದ್ಯಮಿಗಳಿಗೆ ಇಂದು ಪ್ರಗತಿಪರ ದಿನ. ಆರ್ಥಿಕ ಪ್ರಗತಿ ಕಂಡುಬರಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಹೊಸ ಮಾರ್ಗಗಳು ಗೋಚರಿಸಲಿವೆ. ಸ್ಥಿರಾಸ್ತಿ ವ್ಯವಹಾರಸ್ಥರಿಗೆ ದೊಡ್ಡ ಡೀಲ್ ಕುದುರಲಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಒಡಹುಟ್ಟಿದವರೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದೆ. ತಂದೆಯವರ ಮಾರ್ಗದರ್ಶನವು ನಿಮಗೆ ಕಠಿಣ ಪರಿಸ್ಥಿತಿಯಲ್ಲಿ ಧೈರ್ಯ ನೀಡುತ್ತದೆ. ಪ್ರೀತಿ, ಪ್ರೇಮ ಜೀವನದಲ್ಲಿ ಉತ್ಸಾಹ ಇರಲಿದೆ. ಸಂಗಾತಿಯ ಕಡೆಯಿಂದ ವಿಶೇಷ ಪ್ರೀತಿ ಮತ್ತು ಪ್ರೋತ್ಸಾಹ ಸಿಗಲಿದೆ. ಪ್ರೇಮಿಗಳ ನಡುವಿನ ಹಳೆಯ ಗೊಂದಲಗಳು ದೂರಾಗಲಿವೆ. ಶುಭ ಸಂಖ್ಯೆ 9, 2. ಪರಿಹಾರ: ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥನೆ ಸಲ್ಲಿಸಿ ಮತ್ತು ಕೆಂಪು ಬಣ್ಣದ ಹೂವುಗಳಿಂದ ಸೂರ್ಯದೇವನನ್ನು ಪೂಜಿಸಿ. 9. ಧನುಸ್ಸು ರಾಶಿ, ಸೆಜಿಟೇರಿಯಸ್. ವೃತ್ತಿ, ಉನ್ನತ ಶಿಕ್ಷಣ, ಧಾರ್ಮಿಕ ರಂಗ ಅಥವಾ ರಿಸರ್ಚ್ ಕೆಲಸಗಳಲ್ಲಿ ತೊಡಗಿರುವವರಿಗೆ ಇಂದು ಯಶಸ್ಸು ಸಿಗಲಿದೆ. ಉದ್ಯೋಗ ನಿಮಿತ್ತ ದೂರ ಪ್ರಯಾಣದ ಯೋಗವಿದ್ದು ಅದು ಭವಿಷ್ಯಕ್ಕೆ ಪೂರಕವಾಗಲಿದೆ. ಆರ್ಥಿಕ ಸ್ಥಿತಿ ತುಂಬಾ ಭದ್ರವಾಗಿರಲಿದೆ. ಅನಿರೀಕ್ಷಿತ ಧನಲಾಭವಾಗಲಿದೆ. ಧಾರ್ಮಿಕ ಮತ್ತು ದೈವಿಕ ಕಾರ್ಯಗಳಿಗಾಗಿ ಹಣ ಖರ್ಚು ಮಾಡುವಿರಿ. ಹೂಡಿಕೆಯಿಂದ ಲಾಭ. ತೀರ್ಥಯಾತ್ರೆಯ ಯೋಜನೆಗಳು ಸಫಲವಾಗಲಿವೆ. ಮನೆಯ ವಾತಾವರಣ ಪವಿತ್ರವಾಗಿರಲಿದೆ. ಮಕ್ಕಳಿಂದ ಸತ್ಕಾರ, ಗೌರವ ಮತ್ತು ಪ್ರೀತಿ ಸಿಗಲಿದೆ. ಪ್ರೀತಿ, ಸಂಗಾತಿಯೊಂದಿಗೆ ಪ್ರೇಮಭರಿತ ಮಾತುಕತೆ ನಡೆಯಲಿದೆ. ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ. ಪರಸ್ಪರ ಭಾವನೆಗಳನ್ನು ಗೌರವಿಸುವಿರಿ. ಶುಭ ಸಂಖ್ಯೆ 3, 1. ಪರಿಹಾರ: ವಿಷ್ಣು ಸಹಸ್ರನಾಮ ಪಠಿಸಿ ಮತ್ತು ಸೂರ್ಯದೇವನಿಗೆ ಕೆಂಪು ಚಂದನ ಅರ್ಪಿಸಿ. 10. ಮಕರ ರಾಶಿ, ಕ್ಯಾಪ್ರಿಕಾರ್ನ್. ವೃತ್ತಿ, ಕಠಿಣ ಪರಿಶ್ರಮಕ್ಕೆ ಇಂದು ಸರಿಯಾದ ಪ್ರತಿಫಲ ಸಿಗಲಿದೆ. ಯಂತ್ರೋಪಕರಣಗಳು, ಕಬ್ಬಿಣ ಅಥವಾ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ. ಹಣಕಾಸಿನ ಸ್ಥಿತಿ ಚೇತರಿಸಿಕೊಳ್ಳಲಿದೆ. ಕುಟುಂಬದ ಆಸ್ತಿಯಿಂದ ಲಾಭವಾಗುವ ಸೂಚನೆಯಿದೆ. ಹಳೆಯ ಹೂಡಿಕೆಗಳಿಂದ ಲಾಭ ಪಡೆಯುವಿರಿ. ಬ್ಯಾಂಕ್ ಸಾಲ ಮಂಜೂರಾಗಬಹುದು. ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಹಿರಿಯರ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ. ಸಂಗಾತಿಯೊಂದಿಗೆ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಮಾಡುವಿರಿ. ಪ್ರೀತಿ, ಪ್ರೇಮ ಜೀವನದಲ್ಲಿ ಸ್ಥಿರತೆಯಿರಲಿದೆ. ಸಣ್ಣ ಅಡೆತಡೆಗಳಿದ್ದರೂ ಸಂಯಮದಿಂದ ಗೆಲ್ಲುವಿರಿ. ಸಂಬಂಧದಲ್ಲಿ ತಾಳ್ಮೆಯ ನಡೆ ಅಗತ್ಯ. ಶುಭ ಸಂಖ್ಯೆ
8-4 ಪರಿಹಾರ ಶ್ರೀ ಶನಿ ಚಾಲಿಸಾ ಪಠಿಸಿ ಮತ್ತು ಸೂರ್ಯನಿಗೆ ನಮಸ್ಕರಿಸಿ ಗೋಧಿ ಹಿಟ್ಟಿನ ರೊಟ್ಟಿಯನ್ನು ಹಸುವಿಗೆ ನೀಡಿ. 11 ಕುಂಭರಾಶಿ ಅಕ್ವೇರಿಯಸ್ ವೃತ್ತಿ ಹೊಸ ಉದ್ಯಮ ಅಥವಾ ಡಿಜಿಟಲ್ ಸ್ಟಾರ್ಟ್ಅಪ್ ಆರಂಭಿಸಲು ಇಂದು ಪೂರಕವಾದ ದಿನ. ಸಾಮಾಜಿಕ ಜಾಲತಾಣ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ವ್ಯೂಸ್ ಮತ್ತು ಫಾಲೋವರ್ಸ್ ಸಿಗಲಿದ್ದಾರೆ. ಆರ್ಥಿಕ ಆದಾಯ ಚೆನ್ನಾಗಿದ್ದರೂ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯಿರಿ. ಹಣದ ಉಳಿತಾಯಕ್ಕೆ ಹೆಚ್ಚಿನ ಒತ್ತು ನೀಡಿ. ಕುಟುಂಬ ಒಡಹುಟ್ಟಿದವರಿಂದ ಸಂಪೂರ್ಣ ಪ್ರೋತ್ಸಾಹ ಸಿಗಲಿದೆ. ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಹಳೆಯ ಸ್ನೇಹಿತರನ್ನು ಆಕಸ್ಮಿಕವಾಗಿ ಭೇಟಿಯಾಗುವ ಸಂಭವವಿದೆ. ಪ್ರೀತಿ ಒಂಟಿಯಾಗಿರುವವರಿಗೆ ಹೊಸ ಸಂಬಂಧಗಳು ಕೂಡಿಬರಲಿವೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರಿವು ಮತ್ತು ಪರಸ್ಪರ ಗೌರವ ಹೆಚ್ಚಾಗಲಿದೆ. ಶುಭ ಸಂಖ್ಯೆ 8-1 ಪರಿಹಾರ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ ಮತ್ತು ಸೂರ್ಯನಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ. 12 ಮೀನರಾಶಿ ಪೈಸೆಸ್ ವೃತ್ತಿ ಕಲಾತ್ಮಕ ಕೆಲಸಗಳು ಬರವಣಿಗೆ ಅಥವಾ ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಇಂದು ಸುವರ್ಣ ಅವಕಾಶಗಳು ಸಿಗಲಿವೆ. ಉದ್ಯೋಗದಲ್ಲಿ ಪ್ರಗತಿ ಕಂಡುಬರಲಿದ್ದು ನಿಮ್ಮ ಜ್ಞಾನಕ್ಕೆ ಸೂಕ್ತ ಮನ್ನಣೆ ಸಿಗಲಿದೆ. ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳಲಿದೆ. ಹೊಸ ಹೂಡಿಕೆಗಳನ್ನು ಮಾಡಲು ಇಂದು ಶುಭ ದಿನವಾಗಿದ್ದು ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ. ಕುಟುಂಬ ಮನೆಯ ಹಿರಿಯರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತದೆ. ಕುಟುಂಬದೊಂದಿಗೆ ಗುಣಮಟ್ಟದ ಸಮಯ ಕಳೆಯಲು ಅವಕಾಶ ಸಿಗಲಿದೆ. ಮನೆಯಲ್ಲಿ ಸುಖ ಶಾಂತಿ ಇರಲಿದೆ. ಪ್ರೇಮ ಜೀವನದಲ್ಲಿ ಮಧುರತೆ ಇರಲಿದೆ. ಸಂಗಾತಿಯಿಂದ ವಿಶೇಷ ಉಡುಗೊರೆ ಅಥವಾ ಪ್ರಶಂಸೆಯ ಮಾತುಗಳು ನಿಮ್ಮನ್ನು ಸಂತೋಷಪಡಿಸುತ್ತವೆ. ಶುಭ ಸಂಖ್ಯೆ 3-9 ಪರಿಹಾರ ಓಂ ನಮೋ ನಾರಾಯಣಾಯ ಜಪಿಸಿ ಮತ್ತು ಸೂರ್ಯ ದೇವನಿಗೆ ಕುಂಕುಮ ಮಿಶ್ರಿತ ಜಲವನ್ನು ಅರ್ಪಿಸಿ. ಈ ದಿನದ ನಿಖರವಾದ ರಾಶಿ ಭವಿಷ್ಯವನ್ನು ಪಡೆದುಕೊಳ್ಳಲು ಮರೆಯದೆ ನಮ್ಮ ಆಸ್ಟ್ರೋ ರಾಶಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.